ಕಂದ, ನೀನೇನಾದ್ರು ಇವತ್ ನನಗೆ ಅಡಿಗೆ ಮನೆಯಲ್ಲಿ 2 ಪಾತ್ರೆ ತೊಳ್ಕೊಟ್ರೆ ನಿಂಗೆ 100 ರೂಪಾಯಿ ಕೊಡ್ತೀನಿ. ನನಗ್ ಪಾತ್ರೆ ತೊಳ್ಕೊಟ್ರೆ 100 ರೂಪಾಯಿ ಕೊಡ್ತೀಯಾ? ಪಾತ್ರೆ ತೊಳೆಯೋದ್ರ ಜೊತೆ ನೀನೇನಾದ್ರು ಕಸ ಗುಡಿಸಿ ನೆಲ ಬರ್ಸ್ಕೊಟ್ರೆ ಇನ್ನೂ 100 ರೂಪಾಯಿ ಕೊಡ್ತೀನಿ. ಟೋಟಲ್ 200 ರೂಪಾಯಿ ಆಗುತ್ತೆ. ನಾನ್ ಮಾಡ್ತೀನಮ್ಮ. ಅಷ್ಟೇ ಅಲ್ಲ, ನೀನೇನಾದ್ರು ನಿನ್ ಹೋಮ್ ವರ್ಕ್ ಮಾಡಿ ಮುಗಿಸಿದ್ರೆ ಇನ್ನೂ 100 ರೂಪಾಯಿ ಕೊಡ್ತೀನಿ. ಟೋಟಲ್ 300 ರೂಪಾಯಿ ಆಗುತ್ತೆ. ಹಾ ಅಮ್ಮ, ನಾನ್ ಮಾಡ್ತೀನಿ, ನೀನ್ ಆರಾಮಾಗಿ ಕೂತ್ಕೋ. ಅಮ್ಮ, ನನ್ನ ಹೆಣ್ಣಲ್ಲಿ ಕೆಲಸ ಆಯ್ತು, ಕೊಡು ದುಡ್ಡು. ಸರಿ ಇದೆಯಾ? ಹಾ ಅಮ್ಮ. ಪುಟೆ ಅಮ್ಮ ಪುಟಾಣಿಗೆ ಅಂತ 300 ರೂಪಾಯಿ ಕೊಟ್ರಲ್ಲ, ಅಲ್ಲಿ ಕೊಟ್ಟಿಯಾ? ಕಾಟನ್ ಇದೇ ಅರಳಿ ಬಿಸಿಡಿ ಹಬ್ಬ ಬರ್ತವು ಒಂದು ಆಯಿತು. ಮೊದಲಿಗೆ ಜೀವನ ನೆನಪೋಗ್ಬೇಕು. ಚಿಂಕ ಚಿಕ್ಕ ಚಿಂಕ ಚಿಕ್ಕ ಚಿಂಕ ಚಿಕ್ಕ ಏ ಜೀವನ್, ಬೇಗ 2 ಗ್ಲಾಸ್ ಹಾಕೊಂಡು ಮೇಲೆ ಬಾ. ಒಳ್ಳೊಂದು ಮಾಲ್ ಉಂಟು. ಯಾವ ದೊಡ್ಡ ಮಾಲಾಗಿರ್ಬೇಕು ಮಾರೆ. ಬೇಗ 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 ಬಾ. ಹಾ ಬಂದ್ಯಾ? ಹಾ ಈಗ ಬಾಯಲ್ಲಿ ನೀರು ಹೊಡ್ಸಿಕ. ಅದು ಅಪರೂಪಕ್ಕೆ ಕೊಡಿ. ಇದು ಒಳ್ಳೆ ಮಾಲಾಗಿರ್ಬೇಕು. ಇದು ದೊಡ್ಡ ವಾಟರ್. ಯಾವ ವಾಟರ್ ಇರ್ಬೇಕು ಅಂತ ಇದು ಒಂಥರ ಬರ್ತಂತ. ಒಂಥರ ಇದು ಹುಚ್ಚ ಮಾರಾಯ. ಆಮೇಲೆ ಗುಡ್ಡಲ್ಲಿ ಮಾತಾರಿಗೂ ಬಾಯಿ. ಎಷ್ಟು ಕುಡ್ದಿ? 30 ಸರ್. 30ಗೆ ಹಿಂಗ ಆಡ್ತಿ ಮಗನ? ಹಿಂಗ ಅಲ್ಲಾಡ್ಕೊಂತ ಮನೆಗೆ ಹೋದಿ ಅಂದ್ರೆ ಮೆಟ್ಟಲ್ ಹೊಡಿತಾರ ನಿಂಗ. ಸ್ಟೇಬಲ್ ಇರ್ಬೇಕು, ಎಷ್ಟು ಕುಡಿದ್ರು ಸ್ಟೇಬಲ್ ಇರ್ಬೇಕು. ನಾನು 10-15 ಬಾಟ್ಲ್ ಮೂಗಾಗ ಕಿವ್ಯಾಗೆಲ್ಲ ತುರ್ಕೊಂಡು ಕುಡಿತಿದ್ದೆ, ಆದ್ರೂ ಸ್ಟೇಬಲ್ ಇರ್ತಿದ್ದೆ. ಇಷ್ಟಕ್ಕೆ ಹಿಂಗ್ ಮಾಡ್ತಾನ ಮಂಗ್ಯಾನ ಮಗ. ಪ್ರಾಕ್ಟೀಸ್ ಮಾಡೋದು, ಸ್ಟೇಬಲ್ ನಿಲ್ಲೋದು. ಪ್ರಾಕ್ಟೀಸ್ ಮಾಡು, ನಾ ಬರ್ತೇನೆ. ಪ್ರಾಕ್ಟೀಸ್ ಮಾಡ್ತೀರ? ಹಲೋ, ಎಷ್ಟೊತ್ತಿಗೆ ಬರ್ತೀಯೋ? ಇಲ್ಲೇ ಹೊರಗಡೆ ಇದ್ದೀನಿ. 10 ಗಂಟೆ ಆಗತ್ತಮ್ಮ ಬರೋದು. ನಿಮ್ಮ ಅಪ್ಪನ ಕೈ ಫೋನ್ ಕೊಡ್ತೀನಿ, ಮಾತಾಡು. ಹಾ ಅಪ್ಪ.